ಮುಂಬರುವ ಕೇರಳ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಪಕ್ಷ ತನ್ನ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ. ಪಕ್ಷ ಅಧಿಕಾರಕ್ಕೆ ಬಂದರೆ ರಾಜ್ಯದ ಅಭಿವೃದ್ಧಿ ವಲಯ, ನಿರ್ದಿಷ್ಟ ಆರ್ಥಿಕ ಬೆಳವಣಿಗೆ ಮತ್ತು ಮಹಿಳೆಯರು ಹಾಗೂ ಬಡ ಕುಟುಂಬಗಳಿಗೆ ಕಲ್ಯಾಣ ಕ್ರಮಗಳ ವಿವರವಾದ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಲಾಗಿದೆ. ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ರಾಜೀವ್ ಚಂದ್ರಶೇಖರ್ ಅವರು ಇಂದು ಕೇಸರಿ ಪಕ್ಷದ ಪ್ರಣಾಳಿಕೆಯನ್ನು ರಿಲೀಸ್ ಮಾಡಿದ್ದಾರೆ. ತಿರುವನಂತಪುರವನ್ನು ಐಟಿ ಮತ್ತು ನಾವೀನ್ಯತೆ ರಾಜಧಾನಿಯಾಗಿ, ಕೊಚ್ಚಿಯನ್ನು ಭಾರತದ ಹಡಗು ನಿರ್ಮಾಣ ಕೇಂದ್ರವಾಗಿ, ಕೋಸಿಕೋಡನ್ನು ಆರೋಗ್ಯ ಮತ್ತು ವೈದ್ಯಕೀಯ ನಾವೀನ್ಯತೆ ಕೇಂದ್ರವಾಗಿ, ತ್ರಿಶೂರನ್ನು ಸಾಂಸ್ಕೃತಿಕ ಪ್ರವಾಸೋದ್ಯಮ ರಾಜಧಾನಿಯಾಗಿ, ಕೊಲ್ಲಮನ್ನು ಸಮುದ್ರ ರಫ್ತಿಗೆ ಆದ್ಯತೆ ನೀಡುವ ಅಂತಾರಾಷ್ಟ್ರೀಯ ಸ್ಪರ್ಧಾತ್ಮಕ ನೀಲಿ ಆರ್ಥಿಕ ಕ್ಲಸ್ಟರ್ ಆಗಿ ಹಾಗೂ ಕಣ್ಣೂರನ್ನು ರಕ್ಷಣಾ ನಾವೀನ್ಯತೆ ಕೇಂದ್ರವಾಗಿ ಅಭಿವೃದ್ಧಿ ಮಾಡೋದಾಗಿ ಬಿಜೆಪಿ ಭರವಸೆ ನೀಡಿದೆ. ಇನ್ನು ಮಹಿಳೆಯರಿಗೆ ಭಕ್ತ ಆರೋಗ್ಯ ಸುರಕ್ಷಾ ಕಾರ್ಡ್ ನೀಡೋದಾಗಿ ಬಿಜೆಪಿ ಭರವಸೆ ನೀಡಿದ್ದು, ಇದು ಔಷಧಿ ಮತ್ತು ದಿನಸಿಗಳಿಗೆ ಮಾಸಿಕ 2,500 ರೂಪಾಯಿಗಳ ರೀಚಾರ್ಜ್ ಅನ್ನು ಒದಗಿಸುತ್ತೆ. ಕೇರಳದಲ್ಲಿ ಏಮ್ಸ್ ಸ್ಥಾಪಿಸೋದರ ಜೊತೆಗೆ ತಿರುವನಂತಪುರಂನಿಂದ ಕಣ್ಣೂರಿಗೆ ಸಂಪರ್ಕ ಕಲ್ಪಿಸುವ ಹೈ ಸ್ಪೀಡ್ ರೈಲು ಜಾಲವನ್ನು ಪ್ರಣಾಳಿಕೆ ಪ್ರಸ್ತಾಪಿಸಲಾಗಿದೆ.